ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ, ಮಾನವ ಅಸ್ಥಿಪಂಜರ ಪತ್ತೆ, ಹೆಚ್ಚಿದ ಕುತೂಹಲ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದ ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಪ್ರಕಟ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಸಂಸತ್ ಮುಂಗಾರು ಅಧಿವೇಶನ ನಡೀತಾ ಇದ್ದು, ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಈ ನಡುವೆ ಟ್ರಂಪ್ ಬೆದರಿಕೆ ಮುಂದುವರೆದಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಧರ್ಮಸ್ಥಳ ಸಾಮೂಹಿಕ ಶವ ಹೂತು ಹಾಕಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕಳೆದ ಶನಿವಾರ ಮತ್ತು ಭಾನುವಾರ ಸಾಕ್ಷಿ ದೂರುದಾರನನ್ನ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ್ರು. 2 ದಿನ ಬೇಕಾದ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಅಧಿಕಾರಿಗಳು ಸೋಮವಾರ ಸಾಕ್ಷಿ ದೂರುದಾರನನ್ನ ಆತ ಹೇಳಿದ ಕಡೆಗೆ ಕರೆದೊಯ್ದು ಆತ ಶವ ಹೂತು ಹಾಕಿದ ಸ್ಥಳಗಳನ್ನು ಗುರುತು ಮಾಡಲಾಯಿತು. ಒಟ್ಟು 13 ಸ್ಥಳಗಳು ನೇತ್ರಾವತಿ ಸ್ನಾನಘಟ್ಟ ಮತ್ತು ಸುತ್ತಮುತ್ತ ಗುರುತು ಮಾಡಲಾಯಿತು ಮತ್ತು ಆತ ನ್ಯಾಯಾಲಯಕ್ಕೆ ಕೊಂಡೊಯ್ದಿದ್ದ ಅಸ್ಥಿಪಂಜರದ ಸ್ಥಳ ಮಹಜರನ್ನು ಕೂಡ ಮಾಡಲಾಯಿತು. ಇಷ್ಟೆಲ್ಲ ಆದಮೇಲೆ ಎಸ್ಐಟಿ ಅಧಿಕಾರಿಗಳು ಇಳಿದಿದ್ದು ಮಹತ್ವದ ಘಟ್ಟಕ್ಕೆ, ಅಂತಂದ್ರೆ ಉತ್ಖನನ ಕಾರ್ಯಕ್ಕೆ. ಮಂಗಳವಾರದಿಂದ ನೆಲ ಅಗೆಯುವ ಕೆಲಸ ಆರಂಭ ಆಯಿತು. ಮೊದಲ ದಿನ ಕೇವಲ 1 ಸ್ಥಳ ಅಗೆಯೋಕೆ ಮಾತ್ರ ಸಾಧ್ಯ ಆಯಿತು. ಮಳೆ ಜೊತೆಗೆ ಕೆಲವು ತೊಡಕುಗಳು ಕಾರ್ಯಾಚರಣೆ ವಿಳಂಬ ಆಗೋಕೆ ಕಾರಣ ಆಯಿತು. ಮೊದಲ ದಿನದ ಉತ್ಖನನದ ವೇಳೆ ಸ್ಥಳದಲ್ಲಿ ಒಂದು ಪಾನ್ ಕಾರ್ಡ್, ಒಂದು ATM ಕಾರ್ಡ್ ಮತ್ತು ಒಂದು ರವಿಕೆಯ ವಸ್ತ್ರ ಸಿಕ್ಕಿದ ಮಾಹಿತಿ ವರದಿಯಾಯಿತು. ಒಂದು ಕಡೆ ಉತ್ಖನನ ಕಾರ್ಯವನ್ನು ನಡೆಸ್ತಾನೆ ಎಸ್ಐಟಿ ಅಧಿಕಾರಿಗಳ ಮತ್ತೊಂದು ತಂಡ ಈ ದಾಖಲೆಯ ಪತ್ತೆ ಕಾರ್ಯಕ್ಕೂ ಮುಂದಾಯಿತು ಮತ್ತು ಅಷ್ಟೇ ಶೀಘ್ರವಾಗಿ ಪತ್ತೆ ಮಾಡಲಾಯಿತು. ಪಾನ್ ಕಾರ್ಡ್ನ ವ್ಯಕ್ತಿ ಕೇವಲ 5 ತಿಂಗಳ ಹಿಂದೆ ಮೃತಪಟ್ಟಿದ್ದು, ATM ಆತನ ತಾಯಿಯದ್ದಾಗಿದ್ದು ಆಕೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. ಅಲ್ಲಿಗೆ ಮೊದಲ ಸ್ಥಳದಲ್ಲಿ ಸಿಕ್ಕ ಈ ವಸ್ತುಗಳಿಗೂ ಮತ್ತು ಈ ವ್ಯಕ್ತಿಯ ಆರೋಪಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಬಹುಶಃ ಎಸ್ಐಟಿ ಕಂಡುಕೊಂಡಿದೆ. ನಂತರ ಬುಧವಾರದ 2ನೇ ದಿನದ ಕಾರ್ಯಾಚರಣೆ ವೇಳೆ ಒಟ್ಟು 4 ಸ್ಥಳಗಳ ಉತ್ಖನನವನ್ನು ನಡೆಸಿದ್ರೂ ಕೂಡ ಯಾವುದೇ ಕುರುಹುಗಳು ಪತ್ತೆ ಆಗಲಿಲ್ಲ. ಅಲ್ಲಿಗೆ ಸಣ್ಣದಾಗಿ ದೂರುದಾರನ ಹೇಳಿಕೆ ಮತ್ತು ಆತನ ನೆನಪಿನ ಬಗ್ಗೆ ಕೊಂಚ ಅನುಮಾನಗಳು ಶುರುವಾದವು. ಪ್ರಕರಣಕ್ಕೆ ಮಹತ್ವದ ತಿರುವನ್ನು ನೀಡಿದ್ದು ಗುರುವಾರದ ಕಾರ್ಯಾಚರಣೆ. ಗುರುವಾರ ಬೆಳಗ್ಗೆ 11ರ ಸುಮಾರಿಗೆ 6ನೇ ಸ್ಥಳದಲ್ಲಿ ಕೆಲವೇ ಅಡಿ ಅಗಿತಾ ಇದ್ದಂತೆ ಮಾನವ ದೇಹದ ಅಸ್ಥಿಪಂಜರ ಪತ್ತೆಯಾಯಿತು. ಇದು ಇದ್ದ ಕುತೂಹಲ, ಸಂಶಯವನ್ನು ಮತ್ತಷ್ಟು ಹೆಚ್ಚಿಸಿದ್ದು ಮಾತ್ರ ಅಲ್ಲ, ದೂರುದಾರನ ಹೇಳಿಕೆ ಮೇಲೆ ನಂಬಿಕೆ ಹೆಚ್ಚಾಗುವಂತೆ ಮಾಡಿತ್ತು. ಅಲ್ಲಿ ಸಿಕ್ಕ ಅಸ್ಥಿಪಂಜರವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು 1995ರಿಂದ ಇಡೀ ರಾಜ್ಯದಿಂದ ಕಾಣೆಯಾದ ವ್ಯಕ್ತಿಗಳ ಪಟ್ಟಿ ಕೊಡೋಕೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ಸೂಚಿಸಿದ್ದಾರೆ. ಜೊತೆಗೆ ಕಳೆದ 2-3 ದಶಕಗಳಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳ ಪಟ್ಟಿಯನ್ನು ಎಸ್ಐಟಿ ಕಲೆ ಹಾಕ್ತಿದೆ. ಇದರ ಜೊತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ ದಾಖಲೆಯನ್ನು ಪಡೆಯಲಾಗಿದೆ. ಇದಾದ ನಂತರ ಶುಕ್ರವಾರ ಸ್ಥಳ 7 ಮತ್ತು 8 ಎರಡರಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದರೆ ಮಹತ್ವದ ಕುರುಹುಗಳು ಇಲ್ಲಿ ಪತ್ತೆಯಾಗಿಲ್ಲ. ಇಂದು ಬೆಳಿಗ್ಗೆ ಮತ್ತೆ ಉತ್ಖನನ ಕಾರ್ಯಕ್ಕೆ ಮುಂದಾದ ಎಸ್ಐಟಿ ತಂಡ 9ನೇ ಸ್ಥಳದಲ್ಲಿ ಜಾಗದ ಅಗೆಯುವಿಕೆಯನ್ನ ಆರಂಭ ಮಾಡಿತು. ಆದರೆ ಎಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಲಿಲ್ಲ. ಅದನ್ನ ಪೂರ್ಣಗೊಳಿಸಿ ನಂತರ 10ನೇ ಜಾಗದ ಅಗೆಯುವಿಕೆಯನ್ನು ಕೂಡ ನಡೆಸಲಾಗಿದೆ. ತಾನು ಹೂತು ಹಾಕಿದ್ದೀನಿ ಅಂತ ತೋರಿಸಲಾದ ಜಾಗದಲ್ಲಿ ಮೃತದೇಹಗಳ ಪತ್ತೆಗಾಗಿ 5ನೇ ದಿನದ ಕಾರ್ಯಾಚರಣೆ ನಡೆಯಿತು. ಇದು ಈ ವಾರದ ಆರಂಭದಿಂದ ನಡೆದ ಬೆಳವಣಿಗೆ. ಧರ್ಮಸ್ಥಳ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಪ್ರಕರಣ. ಯಾಕಂದರೆ ದೂರುದಾರ ಮಾಡಿರುವ ಆರೋಪಗಳು ಅತ್ಯಂತ ಗಂಭೀರವಾದವುಗಳು ಮತ್ತಿದು ಅಪರಾಧಕ್ಕಿಂತ ಹೆಚ್ಚು ಹತ್ಯಾಕಾಂಡಕ್ಕೆ ಸಮನಾದದ್ದು. ಆದರೆ ಇವಿನ್ನೂ ಕೂಡ ಸಾಬೀತಾಗಬೇಕಿದೆ. ಒಂದು ಅಸ್ಥಿಪಂಜರ ಆತನ ಆರೋಪವನ್ನು ಪೂರ್ಣವಾಗಿ ಪುಷ್ಟೀಕರಿಸೋದಿಲ್ಲ. ಎಲ್ಲ ಆಯಾಮದಲ್ಲೂ ಮಾಹಿತಿಯನ್ನು ಕಲೆ ಹಾಕಿ ವಿಚಾರಣೆ ನಡೆಸ್ತಿರೋ ಎಸ್ಐಟಿಗೆ ಮೊದಲ 2 ದಿನ ಆತನ ವಿಚಾರಣೆ ನಡೆಸಿದಾಗ ಪ್ರಾಥಮಿಕವಾಗಿ ಆತನ ಹೇಳಿಕೆಯಲ್ಲಿ ಕೆಲವಾದರೂ ನಂಬಬಹುದು ಅಂತ ಅನಿಸಿರಲೇಬೇಕು. ಇಲ್ಲದೇ ಇದ್ರೆ ಅನೇಕ ಇಲಾಖೆಯ ಅಧಿಕಾರಿಗಳು, ಹಲವಾರು ಪೌರ ಕಾರ್ಮಿಕರು, ಯಂತ್ರಗಳು ಮತ್ತು ಉತ್ಖನನ ಕಾರ್ಯ ಇವೆಲ್ಲವೂ ಅತ್ಯಂತ ಶ್ರಮ ಬೇಡುವ ಕೆಲಸ. ಹಾಗಾಗಿ ಇದಕ್ಕೆ ಹೊರಡೋ ಮುಂಚೆ ಕೆಲವು ಸ್ಪಷ್ಟತೆಯನ್ನಂತೂ ಹಿರಿಯ IPS ಅಧಿಕಾರಿಗಳ ತಂಡ ಕಂಡುಕೊಂಡಿರಲೇಬೇಕು. ಮತ್ತು ನಮಗೆ ಅಂತಂದರೆ ಹೊರಗೆ ಮಾಧ್ಯಮಕ್ಕೆ ಸಿಕ್ಕಿರುವ ಮಾಹಿತಿಯ ಹೊರತಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿರುತ್ತೆ. ಜೊತೆಗೆ ಉತ್ಖನನ ಸಂದರ್ಭ ನಿಖರವಾಗಿ ಇಷ್ಟೇ ಸಿಕ್ಕಿದೆ ಅನ್ನೋದಕ್ಕೆ ನಿರ್ದಿಷ್ಟ ದಾಖಲೆ ಅಥವಾ ಮಾಹಿತಿ ನಮ್ಮ ಬಳಿ ಇಲ್ಲ. ಒಂದು ಅದನ್ನು ಎಸ್ಐಟಿ ನಿಖರವಾಗಿ ಹೇಳಬೇಕು. ಇಲ್ಲದೇ ಇದ್ರೆ ದೂರುದಾರನ ಪರ ವಕೀಲರು ಪ್ರಕಟಣೆಯನ್ನು ಕೊಡಬೇಕು. ಆದರೆ ಉತ್ಖನನ ಕಾರ್ಯದ ಬಗ್ಗೆ ಈ 2 ಅಧಿಕೃತ ಮೂಲಗಳಿಂದ ಮಾಹಿತಿ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕಾಣೆಯಾಗಿರುವ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದು, ಮೊದಲ ಸ್ಥಳದಲ್ಲಿ ಸಿಕ್ಕ ಕಾರ್ಡ್ಗಳ ಬಗ್ಗೆನೂ ಅವರೇ ಮಾಹಿತಿ ನೀಡಿದ್ರು. ಅವರ ಮತ್ತೊಂದು ಪ್ರಕಟಣೆ ಬೆಚ್ಚಿ ಬೀಳಿಸುವಂತಿದೆ. ಈ ಸಾಕ್ಷಿ ದೂರುದಾರ ತಾನು ತೋರಿಸಿರುವ ಸ್ಥಳಗಳಲ್ಲಿ ಹೂತಿರೋದು ಒಂದೊಂದು ಶವಗಳಲ್ಲ, ಬದಲಾಗಿ 2, 3, 6, 7, 9 ಮತ್ತು ಅದಕ್ಕಿಂತಲೂ ಹೆಚ್ಚು. ಆದರೆ 7-8 ಶವ ಹೂತಿದ್ದಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತಲ್ಲ, 7 ಮತ್ತು 8ರ ಸ್ಥಳ ಅಲ್ಲಿ ಏನೂ ಕೂಡ ಪತ್ತೆ ಆಗಿಲ್ಲ.
ದಶಕಗಳ ನಂತರ ಆತನಿಗೆ ನಿರ್ದಿಷ್ಟವಾಗಿ ಸ್ಥಳವನ್ನು ಗುರ್ತಿಸೋಕೆ ಸಾಧ್ಯ ಆಗದೇ ಇರಬಹುದು. ಕಾಡು, ನದಿ ತಟ, ಪರಿಸರ ಎಲ್ಲವೂ ಬದಲಾಗಿರುತ್ತೆ. ಹಾಗಾಗಿ ಎಂತಹ ನೆನಪಿನ ಶಕ್ತಿಯನ್ನು ಹೊಂದಿರೋ ವ್ಯಕ್ತಿನೇ ಆದರೂ ಸ್ವಲ್ಪ ಕಷ್ಟನೇ. ಅದರ ನಡುವೇನೂ ಒಂದು ಕಡೆ ಆತ ಹೇಳಿದಂತೇನೆ ಅಸ್ಥಿಪಂಜರ ಪತ್ತೆ ಆಗಿರೋದು ಆತನ ನೆನಪಿನ ಶಕ್ತಿಯ ಜೊತೆಗೆ ಆ ಶವಗಳು ಅದೆಷ್ಟು ಆತನನ್ನು ಕಾಡಿರಬಹುದು ಅನ್ನೋದನ್ನು ಸೂಚಿಸುತ್ತೆ. ಅಥವಾ ಆತ ಶವ ಹೂತ ಬಳಿಕ ಅದರ ಮೇಲೆ ಗುರುತಿಗೆ ಏನಾದರೂ ಮಾಡಿರ್ಬೋದು. ಉದಾಹರಣೆಗೆ ಕಲ್ಲಿಡೋದು, ಗಿಡ ನೆಡೋದು, ಹೀಗೇನಾದರೂ ಮಾಡಿದ್ದಿರ್ಲಿಕ್ಕೂ ಸಾಕು. ಆದರೆ ಇಲ್ಲಿ ಕಾಡುವ ಅನುಮಾನ, 7-8 ಶವಗಳನ್ನು ಆತ ಒಬ್ಬನೇ ಹೂಳೋದಕ್ಕೆ ಸಾಧ್ಯನಾ? ಒಂದು ಹೆಣಕ್ಕೆ ಕನಿಷ್ಠ 6 ಅಡಿ 3 ಅಡಿ ಅಂತಂದ್ರು. ಇಷ್ಟು ಶವವನ್ನು ಹೂಳೋಕೆ ಒಬ್ಬನೇ ಗುಂಡಿ ತೆಗೆಯೋಕೆ, ಅಷ್ಟು ಶವಗಳನ್ನು ಗುಡ್ಡೆ ಹಾಕಿ ಗುಂಡಿ ತೆಗೆಯೋಕ್ಕೂ ಗುಂಡಿಗೆ ಬೇಕು. ಎಂಥವರಿಗೂ ಹೆಣ ಹೆದರಿಕೆಯನ್ನೇ ಹುಟ್ಟಿಸತ್ತೆ. ಹಾಗಿದ್ದಾಗ ಈತ ಆ ಕತ್ತಲ ರಾತ್ರಿಯಲ್ಲಿ ಹೇಗೆ ಇಷ್ಟು ಹೆಣಗಳನ್ನು ಆ ಸ್ಥಳಕ್ಕೆ ಸಾಗಿಸ್ತಾ? ಇಲ್ಲಿ ಕಾಮನ್ ಸೆನ್ಸ್ ಇರುವ ಯಾರಿಗೆ ಆದರೂ ಅರ್ಥ ಆಗೋದೇನು ಅಂತಂದರೆ, ಒಂದೋ ಆತನ ಹೇಳಿಕೆಯಲ್ಲಿ ಹೆಚ್ಚು ಉತ್ಪ್ರೇಕ್ಷೆ ಇರಬೇಕು, ಇಲ್ಲದೇ ಇದ್ದರೆ ಈತನ ಈ ಕೆಲಸಕ್ಕೆ ಇನ್ನೂ ಹಲವರು ಸಹಕರಿಸಿರಲೇಬೇಕು. ಇದರ ಮೂಲಕ SIT ಈಗಾಗಲೇ ತಲುಪಿರ್ಬೋದು. ಆತನಿಗೆ ಹೆಣಗಳನ್ನು ಹಸ್ತಾಂತರ ಮಾಡಿದವರು ಯಾರು, ಈ ಸಂಘಟಿತ ಅಪರಾಧದಲ್ಲಿ ಯಾರೆಲ್ಲ ಭಾಗಿದಾರರು ಅನ್ನೋದು ಬಯಲಾಗಬೇಕಿದೆ. ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸೋಕೆ ಹೋಗಿ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸಮಿತಿಯ ಸದಸ್ಯರು ಪೇಚಿಗೆ ಸಿಲುಕಿದ್ದಾರೆ. ಅನಾಥ ಶವ ಹೂಡೋಕೆ ಯಾವ ಗ್ರಾಮ ಪಂಚಾಯತ್ ಇಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ? ಸಾಕ್ಷಿ ದೂರುದಾರ ಹೇಳಿರೋದು ಸುಮಾರು 300ರಿಂದ 400 ಶವ ವಿಲೇವಾರಿ. ಇದು ನಿಜವೇ ಆಗಿದ್ರೆ ಇದೊಂದು ದೊಡ್ಡ ಹತ್ಯಾಕಾಂಡ, ಸುಳ್ಳಾದರೆ ಇದಕ್ಕಿಂತ ಮತ್ತೊಂದು ಕಾನ್ಸ್ಪಿರಸಿ ಮತ್ತೊಂದಿರಲಾರದು. ಆದರೆ ಈ ಭಾಗದಲ್ಲಿ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಜೊತೆ ಹಲವರು ಮಾತಾಡ್ತಿದ್ದಾರೆ. ಅಲ್ಲಿನ ಬಲಿಷ್ಠ ಕುಟುಂಬವೊಂದರಿಂದ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಅನೇಕರಿಗೆ ಈಗ ಧ್ವನಿ ಸಿಕ್ಕಿದೆ. ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ. SIT ತನಿಖೆ ಹೇಗೆ ಬೇಕಾದರೂ ಸಾಗ್ಬೋದು. ಆತ ಮಾಡಿರುವ ಆರೋಪದ ಹೊರತಾಗಿಯೂ ಬೇರೆಯದ್ದೇ ಅಪರಾಧ ಪತ್ತೆ ಹಚ್ಚೋಕ್ಕೂ ಸಾಧ್ಯ ಇದೆ. ಕಾನೂನು ರೀತಿಯಲ್ಲಿ ಮುಗದೇ ಹೋಗಿರುವ, ಉದಾಹರಣೆಗೆ ಸೌಜನ್ಯ ಪ್ರಕರಣದ ರೀತಿಯ ಪ್ರಕರಣಕ್ಕೆ ಮತ್ತೊಂದು ಆಯಾಮ ಸಿಗ್ಬೋದು. ಇನ್ನೂ ಕೆಲವು ಪ್ರಕರಣಗಳಿಗೆ ಹೊಸ ಸಾಧ್ಯತೆ ತೆರೆದುಕೊಳ್ಬೋದು. ಒಟ್ಟಾರೆ ಸಾಕ್ಷಿ ದೂರುದಾರ ತೋರಿಸಿರುವ ಸ್ಥಳಗಳಲ್ಲಿ ಸಿಗುವ ಮತ್ತಷ್ಟು ಕುರುಹುಗಳು ಪ್ರಕರಣದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲಿದೆ. SIT ನಡೆಸುತ್ತಿರುವ ಕಾರ್ಯಾಚರಣೆ ಮತ್ತು ಅವರ ಬದ್ಧತೆ ಎಲ್ಲರಲ್ಲೂ ನಂಬಿಕೆ ಮೂಡಿಸಿದೆ. ಈ ನಡುವೆ SIT ತಂಡದ ನೇತೃತ್ವವನ್ನು ವಹಿಸಿರುವ ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೆ ನಿಯೋಜನೆಗೊಂಡ ಪಟ್ಟಿಯಲ್ಲಿನ ಕರ್ನಾಟಕದ ಏಕೈಕ ಅಧಿಕಾರಿಯಾಗಿದ್ದಾರೆ. ಅವರ ಈ ಡೆಪ್ಯುಟೇಷನ್ ಸಾರ್ವಜನಿಕರಲ್ಲಿ ಅನುಮಾನವನ್ನು ಮೂಡಿಸಿದೆ. ಈ ತನಿಖೆ ಮುಗಿಯೋವರೆಗೂ ಅವರನ್ನು ಕೇಂದ್ರ ಸೇವೆಗೆ ಕಳಿಸಬಾರದು, ಈ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡಬೇಕು ಎನ್ನುವ ಆಗ್ರಹ ಕೇಳಿಬಂದಿದೆ. ಇದೆಲ್ಲರ ನಡುವೆ ಅಸ್ಥಿಪಂಜರ ಸಿಗಲಿ ಅಂತಾನೇ ಕಾಯ್ತಾ ಇದ್ದ ರೀತಿಯಲ್ಲಿ ಕನ್ನಡದ ಮುಖ್ಯವಾಹಿನಿ ಮಾಧ್ಯಮಗಳು ಈಗ ನಿರಂತರ ಸುದ್ದಿ ಪ್ರಸಾರಕ್ಕೆ ಮುಂದಾಗಿವೆ. ಈ ನಡುವೆ ಸೆಷನ್ಸ್ ನ್ಯಾಯಾಲಯದ ಸುದ್ದಿ ಪ್ರಸಾರದ ತಡೆಯನ್ನ ಹೈಕೋರ್ಟ್ ತಡೆ ಹಿಡಿದಿದ್ದು ಸುದ್ದಿ ಪ್ರಸಾರಕ್ಕಿದ್ದ ನಿರ್ಬಂಧ ರದ್ದಾಗಿದೆ. ಈ ಸೋಕಾಲ್ಡ್ ಮುಖ್ಯವಾಹಿನಿಯ ಮಾಧ್ಯಮಗಳು ಪ್ರಸಾರಕ್ಕಿದ್ದ ತಡೆ ರದ್ದತಿಗೆ ಕನಿಷ್ಠ ಕೋರ್ಟ್ ಮೊರೆ ಹೋಗುವ ಧೈರ್ಯವನ್ನು ಕೂಡ ತೋರಿಸಿಲ್ಲ. ಸುದ್ದಿ ಪ್ರಸಾರವನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿದ್ದ ಈ ಪ್ರಕರಣದಲ್ಲಿ ಗಟ್ಟಿತನವನ್ನು ತೋರಿದ್ದು ಸ್ವತಂತ್ರ ಪತ್ರಕರ್ತರು, ಡಿಜಿಟಲ್ ಚಾನೆಲ್ಗಳು ಮತ್ತು ಯೂಟ್ಯೂಬರ್ಗಳು, ಹಾಗೆಯೇ ಸಾಮಾಜಿಕ ಹೋರಾಟಗಾರರು. ಈಗ ಅವರೇ ಸುದ್ದಿ ನಿರ್ಬಂಧವನ್ನು ಕೋರ್ಟ್ ಮೂಲಕವೇ ರದ್ದುಪಡಿಸಿದ್ದಾರೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಸ್ವತಂತ್ರ ಪತ್ರಿಕೋದ್ಯಮ ಈ ಮುಖ್ಯವಾಹಿನಿ ಮಾಧ್ಯಮಗಳನ್ನು ಮೀರಿ ಬೆಳೆದಿರೋದಂತೂ ನಿಜ. ಕಳೆದ ವರ್ಷ ಲೋಕಸಭೆ ಚುನಾವಣೆ ವೇಳೆ ಹಾಸನದಿಂದ ಬಂದ ಸುದ್ದಿ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆಗ ಸಂಸದರಾಗಿದ್ದ, ಆ ನಂತರ ಚುನಾವಣೆಯನ್ನು ಸೋತ ದೇವೇಗೌಡರ ಕುಟುಂಬದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ದಂಗು ಬಡಿಸಿತ್ತು. ಧರ್ಮಸ್ಥಳದ ಪ್ರಕರಣದಲ್ಲಿ 100 ಶವಗಳು ಅಂತ ಹೇಳಲಾಗ್ತಿದೆಯಲ್ಲ, ಅದೇ ರೀತಿಯಾಗಿ 100 ಅಶ್ಲೀಲ ವಿಡಿಯೋಗಳು ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ ಮೂಲಕ ಹಂಚಿಕೆಯಾಗಿತ್ತು. ಈ ಹಂಚಿಕೆ ಮತ್ತೊಂದು ರಾಜಕೀಯವೇ ಆಗಿತ್ತು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಅದರಲ್ಲಿದ್ದ ವಿಡಿಯೋಗಳು, ಮತ್ತದನ್ನು ಮಾಡಿದ ಪ್ರಜ್ವಲ್ ರೇವಣ್ಣ, ಮತ್ತದಕ್ಕೆ ಸಹಕರಿಸಿದವರ ಹೇಸಿಗೆಯ ವ್ಯಕ್ತಿತ್ವ ಬಯಲಾಗಿತ್ತು. ತನಿಖೆಗಾಗಿ SIT ರಚನೆಯಾಗಿತ್ತು. ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಎಸಗಿದ್ದರ ಬಗ್ಗೆ ದೂರುದಾರೆ ಪ್ರಕರಣವನ್ನು ದಾಖಲಿಸಿದ್ರು. ಶಾಸಕ ಮತ್ತು ಪ್ರಜ್ವಲ್ ತಂದೆ ರೇವಣ್ಣ ಜೈಲ್ ಪಾಲಾಗಿ ಬೇಲ್ ಮೇಲೆ ಹೊರಬಂದ್ರು. ತಾಯಿ ಭವಾನಿ ರೇವಣ್ಣ ಬಂಧನ ಭೀತಿ ಎದುರಿಸಿ ಕೊನೆಗೆ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡ್ರು. ಅಂತಿಮವಾಗಿ ಈ ಪ್ರಕರಣದಲ್ಲಿ, ಅಂದರೆ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪಿಟ್ಟಿದೆ. ಹಾಗೆಯೇ ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸ ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಆದೇಶ ಹೊರಡಿಸಿದೆ. 376/2 ಕೆ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಹಾಗೂ 5 ಲಕ್ಷ ರೂಪಾಯಿ ದಂಡ, 376(2) ಎನ್ ಅಪರಾಧಕ್ಕೆ ಜೀವನ ಪರ್ಯಂತ ಸೆರೆವಾಸ ಹಾಗೂ 5 ಲಕ್ಷ ರೂಪಾಯಿ ದಂಡ ವಿಧಿಸಿರುವ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಶಿಕ್ಷೆ ವಿಧಿಸಿದೆ. ಜೊತೆಗೆ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನ್ಯಾಯಾಲಯ ಘೋಷಿಸಿದೆ. ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗುವ ಕಾನೂನು ಅವಕಾಶಗಳಂತೂ ಆತನ ಮುಂದಿದೆ.
ಆದರೆ ಇಡೀ ಮನುಷ್ಯ ಸಂಕುಲವೇ ತಲೆ ತಗ್ಗಿಸುವಂತೆ ವರ್ತಿಸಿದ್ದ ಪ್ರಜ್ವಲ್ ದೋಷಿ ಅಂತ ಸಾಬೀತಾಗಿದೆ. ಈ ಮೂಲಕ ನೊಂದ ಮಹಿಳೆಯರು, ಸಂತ್ರಸ್ತರಿಗೆ ಕೊಂಚವಾದರೂ ನ್ಯಾಯ ಸಿಕ್ಕಿದೆ. ದೇವೇಗೌಡರ ಕುಟುಂಬದ ಕುಡಿ ನೂರಾರು ಹೆಣ್ಣು ಮಕ್ಕಳನ್ನ ಹಿಂಸಿಸಿದ್ದು ಮಾತ್ರವಲ್ಲ, ದೇಶದ ಪ್ರಧಾನಿಯಾಗಿ ಗೌರವ ಉಳಿಸಿಕೊಂಡಿದ್ದ ದೇವೇಗೌಡರ ಕುಟುಂಬದ ಮರ್ಯಾದೆಯನ್ನೂ ಕಳೆದಿದ್ದಾನೆ. ಅವನ ಭವಿಷ್ಯವಂತೂ ಮುಗಿದು ಹೋಗಿದೆ. ಹಣ ಮತ್ತು ಅಧಿಕಾರ ರಾಜಕಾರಣಿಗಳ ಮಕ್ಕಳನ್ನ ಹೇಗೆ ತಪ್ಪುದಾರಿಗೆ ಎಳೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇತ್ತೀಚೆಗಂತೂ ರಾಜಕಾರಣಿಗಳ ಮಕ್ಕಳ ಆಟಾಟೋಪ ಹೆಚ್ಚೇ ಆಗ್ತಿದೆ. ಹಣ ಮತ್ತು ಪೋಷಕರ ಅಧಿಕಾರ ಅವರನ್ನ ಹಾಗೆ ಮಾಡಿಸ್ತಿದೆ. ಜನ ಇದಕ್ಕೆ ಬುದ್ಧಿ ಕಲಿಸಬೇಕು. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣವೇ ಆಗಿರಲಿ ಅಥವಾ ಪ್ರಜ್ವಲ್ ರೇವಣ್ಣ ಪ್ರಕರಣವೇ ಆಗಿರಲಿ, ಈ ದೇಶದ ಕಾನೂನಿಗೆ ನೀನು ಎಂಥವನೇ ಆದರೂ ಬಗಲೇಬೇಕು. ಮಾಡಿದ ಪಾಪದ ಕೊಡ ತುಂಬಿದ ಮೇಲೆ ಶಿಕ್ಷೆ ಆಗಲೇಬೇಕು. ಜೊತೆಗೆ ಮೆರೆದೋರೆಲ್ಲ ಒಂದಲ್ಲ ಒಂದಿನ ಮಣ್ಣು ಸೇರಲೇಬೇಕು. ಬಳ್ಳಾರಿ ರಿಪಬ್ಲಿಕ್, ಹಾಸನ ರಿಪಬ್ಲಿಕ್, ಈಗ ಧರ್ಮಸ್ಥಳ ರಿಪಬ್ಲಿಕ್, ಹೀಗೆ ಇನ್ಯಾವುದೇ ರಿಪಬ್ಲಿಕ್ ಇದ್ರೂ ಕೂಡ ಅದೆಲ್ಲವೂ ನೆಲ ಕಚ್ಚಲೇಬೇಕು. ಅದಕ್ಕೊಂದು ಸಮಯ ಬರಬೇಕು ಅಷ್ಟೇ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಸತ್ನ ಮುಂಗಾರು ಅಧಿವೇಶನ ನಡೀತಾ ಇದೆ. 2025 ಏಪ್ರಿಲ್ 22ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ಜನ ಸಾವನ್ನಪ್ಪಿದ್ದು, ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ್ ಅನ್ನೋ ಕಾರ್ಯಾಚರಣೆಯನ್ನು ಆರಂಭ ಮಾಡಿ 3 ದಿನಕ್ಕೆ ಕದನ ವಿರಾಮ ಘೋಷಣೆ ಮಾಡಿತ್ತು. ಮತ್ತಿದರ ಕ್ರೆಡಿಟ್ ಅನ್ನ ಈಗಲೂ ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪೇ ತಗೊಳ್ತಿದ್ದಾರೆ. ಈ ಬಗ್ಗೆ ಸೋಮವಾರ ಚರ್ಚೆ ಆರಂಭಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಬಗ್ಗೆ ಮಾತಾಡಿದ್ರು. ಕಾರ್ಯಾಚರಣೆ 22 ನಿಮಿಷಗಳಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಗುರಿಯಾಗಿಸ್ತು ಅಂತ ಅವರು ತಿಳಿಸಿದ್ರು. ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು ಅಂತಾನೂ, ಇದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶ ಆಗಿದೆ ಅಂತಾನೂ ಅವರು ಹೇಳಿದ್ರು. ಆದರೆ ಕಾರ್ಯಾಚರಣೆಯ 30 ನಿಮಿಷಗಳಲ್ಲಿ ಪಾಕಿಸ್ತಾನವನ್ನ ಕದನ ವಿರಾಮಕ್ಕೆ ಕರೆದಿದ್ದಕ್ಕೆ ರಾಜನಾಥ್ ಸಿಂಗ್ ಟೀಕೆಗೆ ಒಳಗಾದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಆಪರೇಷನ್ ಸಿಂಧೂರ್ ಭಾರತದ ಆತ್ಮನಿರ್ಭರ್ ರಕ್ಷಣಾ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿತು ಅಂತ ಶ್ಲಾಘಿಸಿದ್ರು. ಸ್ವದೇಶಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಬಳಕೆಯಿಂದ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ದೌರ್ಬಲ್ಯ ಬಯಲಾಯಿತು ಅಂತ ಹೇಳಿದ್ರು. ಪಹಲ್ಗಾಮ್ ದಾಳಿ ಭಾರತದಲ್ಲಿ ಗಲಭೆ ಸೃಷ್ಟಿಸುವ ಷಡ್ಯಂತ್ರವಾಗಿತ್ತು ಅಂತಾನೂ ಆರೋಪಿಸಿದ ಅವರು ಕಾಂಗ್ರೆಸ್ ರಾಷ್ಟ್ರೀಯ ಬದ್ಧತೆಯನ್ನು ದುರ್ಬಲಗೊಳಿಸಿತು ಅಂತ ಟೀಕಿಸಿದ್ರು. ಯಾವುದೇ ವಿಶ್ವ ನಾಯಕ ಆಪರೇಷನ್ ಸಿಂಧೂರ್ ನಿಲ್ಲಿಸೋಕೆ ಒತ್ತಾಯಿಸಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ನೇರವಾಗಿ ಹೇಳುವ ಧೈರ್ಯವನ್ನು ಪ್ರಧಾನಿಯವರು ತೋರಿಸಲಿಲ್ಲ. ಇದನ್ನೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದು. ಇನ್ನು ಗೃಹ ಸಚಿವ ಅಮಿತ್ ಶಾ ಆಪರೇಷನ್ ಮಹಾದೇವ್ನಲ್ಲಿ 3 ಭಯೋತ್ಪಾದಕರನ್ನ ಕೊಲ್ಲಲಾಗಿದ್ದು, ಲಷ್ಕರ್ ಎ ತೊಯ್ಬಾದ ಕೈವಾಡವನ್ನ ದೃಢಪಡಿಸಿತು ಅಂತ ಹೇಳಿದ್ರು. ಆರ್ಟಿಕಲ್ 370ರ ರದ್ದತಿಯಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕತೆಯ ಪರಿಸರವನ್ನ ನಾಶಪಡಿಸಲಾಗಿದೆ ಅಂತಾನೂ ಅವರು ತಿಳಿಸಿದ್ರು. ಈ ಸೆಷನ್ ನಡೆಯೋ ಹೊತ್ತಿಗೆ ಉಗ್ರರನ್ನ ಕೊಂದಿದ್ದು, ಮತ್ತಿದಕ್ಕೆ ಬಿಜೆಪಿ ಪ್ರಚಾರ ಭಾಷೆಯಲ್ಲೇ ಆಪರೇಷನ್ ಮಹಾದೇವ್ ಅಂತ ಹೆಸರಿಟ್ಟಿದ್ದು ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಜನರಿಗಿದ್ದ ಅನುಮಾನ ಮತ್ತವರ ಪ್ರಶ್ನೆಗಳಿಗೆ ಯಾರೂ ಕೂಡ ಉತ್ತರಿಸಿಲ್ಲ. ಭಾರತದ ಯುದ್ಧ ವಿಮಾನಗಳು ಪತನ ಆಗಿದೆಯಾ? ಭದ್ರತಾ ವೈಫಲ್ಯದ ಹೊಣೆ ಯಾರದ್ದು? ಉತ್ತರದಾಯಿತ್ವ ಯಾಕಿಲ್ಲ? ಈ ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ. ಬರೀ ಭಾಷಣ ಅಷ್ಟಕ್ಕೆ ಸೀಮಿತ ಆಗಿತ್ತು. ಇನ್ನು ಈ ಬಗ್ಗೆ ಮಾತಾಡಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಆಪರೇಷನ್ ಸಿಂಧೂರ್ ಮೋದಿಯವರ ರಾಜಕೀಯ ಇಮೇಜ್ ರಕ್ಷಣೆಗಾಗಿಯೇ ನಡೆದಿದೆ ಅಂತ ಆರೋಪ ಮಾಡಿದ್ರು. ಕಾರ್ಯಾಚರಣೆಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇತ್ತು ಅಂತ ಟೀಕಿಸಿದ ಅವರು 1971ರ ಯುದ್ಧದ ರಾಜಕೀಯ ಇಚ್ಛಾಶಕ್ತಿಯೊಂದಿಗೆ ಇದನ್ನ ಹೋಲಿಕೆ ಮಾಡಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕದನ ವಿರಾಮ ಮಧ್ಯಸ್ಥಿಕೆಯ ಆಡಳಿತ ಸ್ಪಷ್ಟವಾಗಿ ತಿರಸ್ಕರಿಸಲಿಲ್ಲ ಅಂತ ಪ್ರಶ್ನಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಕಿಸ್ತಾನದ ಖಂಡನೆಯ ಜೊತೆಗೆ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸಿದ್ರು. ಪ್ರಿಯಾಂಕಾ ಗಾಂಧಿ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಭದ್ರತಾ ಯಂತ್ರದ ವೈಫಲ್ಯವನ್ನು ಪ್ರಶ್ನಿಸಿದ್ರು. ಈ ನಡುವೆ ಪ್ರಧಾನಿ ಮೋದಿಯವರ ಒಂದು ಕಾಲದ ಜೀವದ ಗೆಳೆಯ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಯುದ್ಧವನ್ನು ಶುರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಜೊತೆ ತೈಲ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಷ್ಯಾ ಮತ್ತು ಭಾರತದ ಆರ್ಥಿಕತೆಯನ್ನು ಟೀಕಿಸಿದ್ದಾರೆ. ಗೆಳೆತನ ಈಗುಳಿದಿಲ್ಲ ಅನ್ನೋದು ಖಚಿತ. ಆದರೆ ದೇಶದ ಪ್ರಧಾನಿಯ ಘನತೆಯನ್ನೂ ಬದಿಗೊತ್ತಿ ನಗ್ತಾ ನಗ್ತಾ ಅಲ್ಲಿ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಚುನಾವಣಾ ಪ್ರಚಾರ ಮಾಡಿದ ಮೋದಿ ಮತ್ತವರ ಬೆಂಬಲಿಗರಿಗೆ ಟ್ರಂಪ್ ಸರಿಯಾದ ಪೆಟ್ಟನ್ನೇ ಕೊಟ್ಟಿದ್ದಾರೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.